ಹಾಯ್ ಫ್ರೆಂಡ್, ವೆಲ್ಕಮ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್, ಏನು ಟೊಮೊಟೊ ತೋರಿಸ್ತಾ ಇದ್ದೀನಿ ಅಂತನಾ. ಇದು ಟೊಮೊಟೊ ತುಂಬ ಕಮ್ಮಿ ರೇಟಲ್ಲಿ ಬಂದಿತ್ತು. ನೋಡಿ, ಬರೀ 10 ರೂಪಾಯಿ kg. ಇದರಿಂದ ಟೊಮೊಟೊ ಚಟ್ನಿ ಮಾಡಿದೆ. ಅಂದರೆ ನಾನು ಟೊಮೊಟೊ ಚಟ್ನಿ ಮಾಡ್ತಿಲ್ಲ, ಮಾಡಿದ್ದೀನಿ ಅಷ್ಟೇ. ಇದು ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಜವಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಇದನ್ನು ಪೂರ್ತಿ ರೆಸಿಪಿ ನಿಮಗೆ ಬೇಕಂದರೆ ನಾನು ವಿಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್. ಈಗ ಜವಳಿಕಾಯಿ ಪಲ್ಯ ಮಾಡ್ತೀನಿ. ಅಕ್ಕಿ ರೊಟ್ಟಿ ಮತ್ತು ಜವಳಿಕಾಯಿ ಪಲ್ಯ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಬಿಚ್ಕೊಂಡು, ಅಂದರೆ ಜವಳಿಕಾಯಿ ಎಲ್ಲ ಮುರ್ಕೊಂಡು, ಕೆಲವು ಕಡೆ ಗೋರಿಕಾಯಿ ಅಂತ ಕೂಡ ಕರೀತಾರೆ. ಇದನ್ನು ನಾವು ಜವಳಿಕಾಯಿ ಅಂತೀವಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ. ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಬಾಡಿಸಿ, ಮತ್ತು ಇದಕ್ಕೆ ನಾನು ಟೊಮೊಟೊ ಹಾಕ್ತೀನಿ. ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಟೊಮೊಟೊನ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಟೊಮೊಟೊ ಜಾಸ್ತಿನೇ ಹಾಕ್ತಿದ್ದೀನಿ. ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಸೀಸನ್ ಅಲ್ವಾ, ಟೊಮೊಟೊ ಹಣ್ಣಿನ ಸೀಸನ್ ತುಂಬ ಚೆನ್ನಾಗಿ ಕಮ್ಮಿ ರೇಟಲ್ಲಿ ಸಿಗ್ತಾಯಿದೆ. ಏನು ಬೇಕಾದರೂ ರೆಸಿಪಿ ಮಾಡ್ಬೋದು ಅದರಿಂದ ನೋಡಿ. ನಾನು ಸ್ವಲ್ಪ ಜಾಸ್ತಿನೇ, ಒಂದು ಟೊಮೊಟೊ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಇದೇ ಟೈಮಲ್ಲಿ ನಾನು ಖಾರ ಪುಡಿ ಹಾಕ್ಕೊತೀನಿ. ನಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಪುಡಿನ ಹಾಕ್ಕೊಳ್ಳಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಖಾರ ಪುಡಿ ಹಾಕ್ಕೊತಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ರೀತಿ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣ್ತಾ ಇದೆ ಅಲ್ವಾ. ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮಾಡಿರ್ತೀರ, ಬಟ್ ಈ ಥರನೂ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಬೇಯಿಸಿಟ್ಕೊಂಡಿದ್ದಂಥ ಜವಳಿಕಾಯಿನ ಇದರೊಳಗೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಒಳಕ್ಕೆ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಗುರಾಡೋಣ ನೋಡಿ. ಈ ರೀತಿಯಿಂದ ಮೇಲಿಂದ ಕೆಳಗಡೆ ಈ ರೀತಿ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ ಒಗ್ಗರಣೆ ಒಳಗೆ ಅಂತ. ಇಷ್ಟು ಮಾಡಿ ಬಿಡಿ. ಮತ್ತು ಕುದಿಬೇಕು, ಅದು ಚೆನ್ನಾಗಿ ಬೇಯುತ್ತೆ ಒಗ್ಗರಣೆಯಿಂದ. ಈಗ ನಾನು ಇದಕ್ಕೆ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ. ನಾನು ಯಾವಾಗಲೂ ರೆಡಿಯಾಗಿ ಇಟ್ಕೊಂಡಿರ್ತೀನಿ ಸಾಂಬಾರು ಪುಡಿ ಕೂಡ. ಅದರ ವಿಡಿಯೋ ಕೂಡ ನಾನು ನಿಮಗೆ ಹಾಕಿದ್ದೀನಿ ನೋಡಿ. ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಇದು ಕುರ್ಷಣಿ ಪುಡಿ ಹಾಕ್ತೀವಿ ನಾವು. ಎಲ್ಲ ಪಲ್ಯಕ್ಕೂ ಕುರ್ಷಣಿ ಪುಡಿ ಕೂಡ ಹಾಕ್ತೀನಿ, ಚೆನ್ನಾಗಿರುತ್ತೆ. ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ ಅನಿಸುತ್ತೆ. ನಮ್ಮ ಸೈಡೆಲ್ಲ ಹಾಕ್ತೀವಿ ನಾವು. ಎಲ್ಲ ಪಲ್ಯಕ್ಕೂ ಹಾಕ್ತೀವಿ. ಇದು ಟೇಸ್ಟ್ ಕೊಡುತ್ತೆ. ಇದಕ್ಕೆ ಶೇಂಗಾ ಪುಡಿ ಮತ್ತು ಒಂದು ಸ್ವಲ್ಪ ಕಡಲೆ ಎಲ್ಲ ಹುರ್ಕೊಂಡ್ಬಿಟ್ಟು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಪಲ್ಯ ಮಾಡುವಾಗ ಹಾಕ್ತೀವಿ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಕುದ್ದಂಗೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಅನ್ನಕ್ಕೂ ಕೂಡ ಸ್ವಲ್ಪ ತೆಳ್ಳಗಿದ್ರೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ಊಟ ಮಾಡ್ತೀವಿ ನಾವು. ಹಾಗಾಗಿ ಸ್ವಲ್ಪ ತೆಳ್ಳಗಿರುತ್ತೆ ನೋಡಿ. ಇದು ಕುದೀಲಿ. ಈ ಕಡೆ ನಾನು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ನೀರು ಕಾಸ್ಕೊತೀನಿ. ಅಂದರೆ ಸರಿ ಮಾಡ್ಕೋಬೇಕು ರೊಟ್ಟಿಗೆ ನೋಡಿ. ಈ ಥರ ನಾನು ಸರಿ ಮಾಡಿಕೊಂಡು ಈ ಅಕ್ಕಿ ಹಿಟ್ಟಲ್ಲಿ ಅದನ್ನು ಹಾಕ್ಬಿಟ್ಟು, ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೊತೀನಿ. ನಾನು ನಾದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ. ನಾನು ಒಂದು ಲತ್ತುಡಿಗೆ ಇದು ಕವರ್ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಅದರಲ್ಲೇ ಉದ್ದೋದು ನೋಡಿ, ಇದರಲ್ಲೇ ಉದ್ದೋದು ಹರ್ಕೊಳ್ಳಲ್ಲ ಅಂತ ನೋಡಿ. ರೊಟ್ಟಿ ಆಗಿದೆ. ಈಗ ಒಂದು ರೊಟ್ಟಿ ಹಾಕಿ ಬೇಯಿಸಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೀವೇ ನೋಡಿ. 2 ರೊಟ್ಟಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಕ್ಕಿ ರೊಟ್ಟಿ. ನೀವು ಮಾಡ್ತೀರಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ. ಈಗ ರೆಡಿ ಆಯ್ತಲ್ಲ. ಈಗ ಒಂದು ತಟ್ಟೆಯಲ್ಲಿ ಜವಳಿಕಾಯಿ ಪಲ್ಯ ಮತ್ತು ಚಟ್ನಿ, ರೊಟ್ಟಿ, ಅಕ್ಕಿ ರೊಟ್ಟಿ ಹೇಗಿದೆ ಅಂತ ಪ್ಲೀಸ್ ತಿಳಿಸಿ. ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ಬಂದು ಫಸ್ಟು ನಿಮಗೆ ತಲುಪುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಈ ಚಟ್ನಿ ಕೂಡ ಇಂಪಾರ್ಟೆಂಟ್ ನೋಡಿ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿ ಕೂಡ ತುಂಬ ಚೆನ್ನಾಗಿದೆ. ಈ ಚಟ್ನಿ ರೆಸಿಪಿ ಬೇಕು ಅನ್ನೋರು ಕಮೆಂಟಲ್ಲಿ ಕಮೆಂಟ್ ಮಾಡಿದರೆ ಖಂಡಿತ ವಿಡಿಯೋ ಮಾಡ್ತೀನಿ ನಾನು. ಇಲ್ಲ ಅಂದರೆ ಇಲ್ಲ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚಟ್ನಿ ಮಾಡಿ ಇಟ್ಕೊಂಡ್ರೆ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.